ಇವತ್ತಿನ ವಿಡಿಯೋದಲ್ಲಿ ತೊಂಡೆಕಾಯಿ ಹುಳಿ ಮೆಣಸಿನ ಕುದಿಲು ಅಥವಾ ತೊಂಡೆಕಾಯಿ ಹುಳಿ ಯಾವ ಥರ ಮಾಡೋದು ಅಂತ ಹೇಳ್ತೀವಿ. ನಾವಿಲ್ಲಿ ಒಂದಿಷ್ಟು ತೊಂಡೆಕಾಯಿಗಳನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೀವಿ. ಇದನ್ನಿನ್ನು ವೃತ್ತಾಕಾರದಲ್ಲಿ ಅಂದರೆ ಈ ಥರದಲ್ಲಿ ಕಟ್ ಮಾಡ್ತಾ ಬರಬೇಕಾಗುತ್ತೆ. ನಾವಿಲ್ಲಿ ಒಂದು 10 ಜನರ ಲೆಕ್ಕದಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ತುಂಡುಗಳು ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ಈ ತುಂಡುಗಳು ಮುಳುಗೋವಷ್ಟು ನೀರನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ತೆಗೆದುಕೊಂಡು ಒಲೆಯಲ್ಲಿ ಇಡ್ತಾ ಇದ್ದೇವೆ. ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡಿದಂತಹ ತೊಂಡೆಕಾಯಿಗಳನ್ನು ಇದೇ ನೀರಿಗೆ ಹಾಕ್ತಾ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಬೆಲ್ಲದ ತುಂಡು, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಬೇಯೋಕೆ ಬಿಡಬೇಕಾಗುತ್ತೆ. ಅದೇ ಗ್ಯಾಪ್ನಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ನಾವಿಲ್ಲಿ ಅರ್ಧ ತೆಂಗಿನಕಾಯಿ ತುರಿ ರೆಡಿ ಮಾಡಿಟ್ಟಿದ್ದೀವಿ. ಅದನ್ನ ಗ್ರೈಂಡರ್ಗೆ ಹಾಕಬೇಕು. ನೀವು ಬೇಕಿದ್ರೆ ಮಿಕ್ಸಿ ಜಾರ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಇದಕ್ಕೆ ಖಾರ ತುಂಬ ಬೇಕಾಗಿರೋದ್ರಿಂದ ಒಂದು ಮುಷ್ಟಿ ಆಗುವಷ್ಟು ಕೆಂಪು ಮೆಣಸು ಇಲ್ಲಿ ಹಾಕ್ತಾ ಇದ್ದೀವಿ. ನಂತರ ಇದಕ್ಕೆ ಬೇಕಾದಂತಹ ಕೆತ್ತೆ ಹುಳಿ ಹಾಕಬೇಕು. ಕೆತ್ತೆ ಹುಳಿ ಇಲ್ಲ ಅಂತ ಆದರೆ ನೀವು ನಾರ್ಮಲ್ ಹುಣಸೆ ಹುಳಿ ಕೂಡ ಹಾಕ್ಬೋದು. ಅದು ಇಲ್ಲ ಅಂದರೆ ಹುಳಿ ಮಜ್ಜಿಗೆ ಕೂಡ ಹಾಕ್ಬೋದು. ಇದೆಲ್ಲನೂ ತುಂಬ ಚೆನ್ನಾಗಿ ತುಂಬ ನುಣ್ಣಗೆ ರುಬ್ಬಿರಬೇಕಾಗುತ್ತೆ. ಈಗ ನಾವು ಈ ಕಡೆ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಅಂತ ನಮಗನ್ಸಿದಾಗ ನಾವಿವಾಗ ಏನು ರುಬ್ಬಿದ್ವೋ ಮಸಾಲೆ ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೇವೆ. ಈಗ ಉಳಿದಂತಹ ಸ್ವಲ್ಪ ಮಸಾಲೆ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಇದಿನ್ನೂ ಚೆನ್ನಾಗಿ ಕುದಿಬೇಕು. ಯಾವ ಥರ ಅಂದರೆ ಅದಷ್ಟು ಮಸಾಲೆಯನ್ನು ತೊಂಡೆಕಾಯಿ ಹೀರಬೇಕಾಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕಾಯಿತು, ಹಾಗೆ ಸಾಸಿವೆ ಕೂಡ ಹಾಕಾಯಿತು. ಇನ್ನು ಸಾಸಿವೆ ಒಡೆದಾದಮೇಲೆ ಸಿಪ್ಪೆ ತೆಗೆದು ಒಂದು ಹದಕ್ಕೆ ಜಜ್ಜಿದಂತಹ ಬೆಳ್ಳುಳ್ಳಿಗಳನ್ನು ಹಾಕಬೇಕಾಗುತ್ತೆ. ಹಾಗೆ ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ರೆಡಿ ಮಾಡಾಯಿತು. ಆಮೇಲೆ ಈ ಪದಾರ್ಥ ಏನಿದೆ ಇದಿಷ್ಟು ನೀರಿರಬಾರ್ದು. ಒಂಥರ ಗಟ್ಟಿ ಆದಮೇಲೆ ನಾವು ತಯಾರಿಸಿದಂತಹ ಒಗ್ಗರಣೆ ಏನಿದೆ ಅದನ್ನ ಹಾಕಿ ಒಲೆಯಿಂದ ತೆಗೆದ್ರೆ ತೊಂಡೆಕಾಯಿ ಹುಳಿ ಮೆಣಸಿನ ಕುದಿಲು ರೆಡಿ. ಇದನ್ನ ಕರಾಡ ಬ್ರಾಹ್ಮಣರ ಭಾಷೆಯಲ್ಲಿ ಸೋಲಮೇರಿ ಬೆಂದಿ ಅಂತಲೂ ಹೇಳ್ತಾರೆ. ಅಂದರೆ ಸೋಲ ಅಂದರೆ ಕೆತ್ತೆ ಹುಳಿ, ಮೀರಿ ಅಂದರೆ ಮೆಣಸು, ಬೆಂದಿ ಅಂದರೆ ಕರಿ. ಸೊ ಇದು ಬರೀ ತೊಂಡೆಕಾಯಿಂದ ಮಾತ್ರ ಅಲ್ಲದೆ ಕುದನೆಯಿಂದ, ಹಾಗೆ ನೆಲಬಸಳೆ ಮತ್ತು ಇನ್ನಿತರ ತರಕಾರಿಗಳಿಂದ ಕೂಡ ಈ ಥರದ ಕರಿನ ಮಾಡೋಕ್ಕಾಗುತ್ತೆ. ಆಮೇಲೆ ಕುಚ್ಚಲಕ್ಕಿ, ಗಂಜಿ, ನೀರು ದೋಸೆ, ಅಕ್ಕಿ ಕಡುಬುಗಳಿಗೆಲ್ಲ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಈ ರೆಸಿಪಿನ ಮಾಡೋಕ್ಕೆ ಕೇಳ್ಕೊಂಡಿರೋರು ರೂಪಾ ಗೋವಾದಿಂದ. ಸೊ ರೂಪಾ ಅವರೇ, ನಿಮಗೆ ಈ ರೆಸಿಪಿ ರೀಚ್ ಆಯಿತು ಅಂತ ಅಂದ್ಕೋತೀನಿ. ಹಾಗೆ ಇದೇ ಥರ ಯಾರಿಗಾದರೂ ನಮಗೆ ವಿಡಿಯೋ ಸಜೆಸ್ಟ್ ಮಾಡಬೇಕು ಅಂತ ಅನಿಸಿದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಆಗೋದಾದರೆ ನಾವು ಖಂಡಿತ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ.